ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಇವತ್ತು ಏನಾಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಜಾನಕಿ ಅವರು ಹೇಳ್ತಾ ಇರ್ತಾರೆ, ಒಳ್ಳೆ ಮುಹೂರ್ತ ನೋಡಿ ಇವತ್ತು ರಾಮಾಚಾರಿ ಹಾಗೆ ಚಾರು ಸಂಸಾರನ ಶುರು ಮಾಡಬೇಕು, ಅಡೆತಡೆಗಳು ಬರ್ತಾನೆ ಇರ್ತವೆ, ಅವ್ರು ಮೊದಲು ಸಂಸಾರನ ಸ್ಟಾರ್ಟ್ ಮಾಡಬೇಕು ಅಂತ ತಗೊಂಡು ಬಂದು ಶಾಸ್ತ್ರ ನೋಡಿ ಅಂತ ಹೇಳ್ತಾರೆ. ಅಲ್ಲಿಗೆ ವೈಶಾಖ ಬರ್ತಾಳೆ. ವೈಶಾಖ ಬಂದ ತಕ್ಷಣ ಕೂಲ್ ಆಗಿಬಿಡ್ತಾರೆ ನಾರಾಯಣಾಚಾರ್ಯರು. ಆಮೇಲೆ ಅದನ್ನು ಕನಸಿನ ರೀತಿಯಲ್ಲಿ ತೋರಿಸ್ತಾರೆ. ನಿನ್ನ ಮಗನ ಮದುವೆ ಆಯಿತು ಅಂತ ಅವ್ರ ಸಂಸಾರ ಶುರು ಮಾಡಬೇಕು ಅಂತ ಎಲ್ಲ ಮುಹೂರ್ತ ಎಲ್ಲ ಇಟ್ಕೊಡ್ಬೇಡ ನೀನು ಅಂತ ಮೊದಲೇ ಹೆದರಿಸಿರ್ತಾಳೆ. ಅದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಯಾಕ್ರಿ ಸಪ್ಪಗಾಗ್ಬಿಟ್ರಿ, ಮುಹೂರ್ತ ಇಲ್ವಾ ಅಂತ ಕೇಳಿದಾಗ ಅಲ್ಲಿ ಕೃಷ್ಣ ಬರ್ತಾನೆ. ಯಾರು ಹೇಳಿದ್ದು ಮುಹೂರ್ತ ಇಲ್ಲ ಅಂತ? ಅಣ್ಣನೇ ಆಲ್ರೆಡಿ ನೋಡ್ಕೊಂಡಿದ್ದಾನೆ, ಇವತ್ತು 10 ಗಂಟೆಯಿಂದ 10:30 ಒಳ್ಳೆ ಶಾಂತಿ ಮುಹೂರ್ತ ಇದೆ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಆ ಕನಸಿನ ರೀತಿ ತೋರಿಸ್ತಾರೆ. ಕಿಟ್ಟಿ ಹಾಗೆ ನಾರಾಯಣಾಚಾರ್ಯ ಇಬ್ಬರು ಮಾತಾಡ್ತಾ ಇರೋದನ್ನು. ಕೆಟ್ಟ ದೃಷ್ಟಿಗಳಿಂದ ಎಲ್ಲಿ ನಿಮ್ಮ ಅಣ್ಣನ ಮದುವೆ ನಿಂತೋಗ್ಬಿಡುತ್ತೆ ಅಂದ್ಕೊಂಡಿದ್ದೆಯಪ್ಪ, ಏನೋ ಆಯಿತು ಅಂತ ಹೇಳಿದಾಗ ಕೃಷ್ಣನ ಜೊತೆ ಅವ್ರ ಸಂಕಟನ ಹೇಳ್ಕೊತಾ ಇರ್ತಾರೆ. ಅಲ್ಲಿಗೆ ಕೃಷ್ಣ ಬಂದ್ಬಿಟ್ಟು ವೈಶಾಖಗೆ ಟಾಂಗ್ ಕೊಡೋ ರೀತಿ ಅಣ್ಣನೇ ನೋಡ್ಕೊಬಿಟ್ಟಿದ್ದಾನೆ ಟೈಮಿಂಗ್ಸು ಅಂದಾಗ ಚಾರು ರೇಗಿಸ್ತಾ ಇರ್ತಾಳೆ. ಮೇಡಮ್ ನಾನೇನು ನೋಡಲಿಲ್ಲ, ಕೃಷ್ಣ ಯಾಕೆ ಸುಳ್ಳು ಹೇಳ್ತೀಯ ಅಂತ ರಾಮಾಚಾರಿ ಫುಲ್ಲು ನಾಚ್ಕೋತಾ ಇರ್ತಾನೆ. ಸರಿ ನೀವೇ ಮುಂದೆ ನಿಂತು ಎಲ್ಲ ಮಾಡಬೇಕು, ಅಣ್ಣನ ಹಾಗೆ ಅದಕ್ಕೆ ಹೊಸ ಜೀವನ ಸ್ಟಾರ್ಟ್ ಆಗ್ತಿದೆ ಅಂತ ವೈಶಾಖಗೆ ಫುಲ್ ಹುರಿಸ್ತಾ ಇರ್ತಾನೆ ಕೃಷ್ಣ. ಇನ್ನೊಂದು ಕಡೆ ಜೈಶಂಕರ್ ಮಾನ್ಯತೆಗೆ ಸರಿಯಾಗಿ ಕ್ಲಾಸನ್ನು ತಗೋತಾ ಇರ್ತಾರೆ. ನಿಂದೆಲ್ಲ ಪ್ರೀ ಪ್ಲ್ಯಾನ್ ಆಗಿತ್ತಾ? ದಿಗಂತದ್ದು ಇದೇ ಅಂದರೆ ನಿಮ್ಮ ಆಶೀರ್ವಾದ ಇದ್ದರೆ ಇದೇ ಮಂಟಪದಲ್ಲಿ ಮದುವೆ ಆಗುತ್ತೆ ಅಂದಿದ್ದಲ್ಲ, ಅದೆಲ್ಲ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಂತ. ಏನೇ ನಾಟಕ ಮಾಡಿದ್ರು ನೀನು ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ, ಸತ್ಯ ಹೇಳು ಅಂತ ಕೇಳ್ತಾ ಇರ್ತಾರೆ ಮಾನ್ಯತೆಗೆ. ಆದರೆ ಅವಳು ಮಾತ್ರ ಹೇಳ್ತಾ ಇರೋದಿಲ್ಲ. ಹಾಗೆ ಫುಲ್ ಬೇರೆ ಮಾತನ್ನ ತಿರುಗಿಸ್ತಾ ಇರ್ತಾಳೆ ಮಾನ್ಯತಾ. ಅಲ್ಲಿಗೆ ನಾರಾಯಣಾಚಾರ್ಯ ಅವರು ಬೀಗರಿಗೂ ಕಾಲ್ ಮಾಡಿ ಹೇಳಿಬಿಡಿ, ಇವತ್ತು ಫೋನ್ ಮಾಡಿ ಹೇಳಿಬಿಡಿ ಇವತ್ತು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದಾಗ ಇಲ್ಲಿ ಜಾನಕಿಯವರು ಫೋನ್ ಮಾಡ್ತಾರೆ ಅದೇ ಟೈಮ್ಗೆ. ಅಷ್ಟೊತ್ತಿಗೆ ಬೀಗರು ಕಾಲ್ ಮಾಡ್ತಿದ್ದಾರೆ ಅಂದಾಗ ಲೌಡ್ ಸ್ಪೀಕರ್ಗೆ ಹಾಕು ಅಂದರೆ ಹೆದರ್ಕೋತಾ ಇರ್ತಾಳೆ ಮಾನ್ಯತಾ. ಕೊನೆಗೂ ಲೌಡ್ ಸ್ಪೀಕರ್ ಹಾಕಿದಾಗ ಇಲ್ಲಿ ಜಾನಕಿ ಅವ್ರ ವಿಷಯ ಹೇಳ್ತಾರೆ. ಸರಿ ಆಯಿತು, ನೀವು ಬರಬೇಕು, ತಾಯಿಯಾಗಿ ಬಂದು ನೀವು ಧೈರ್ಯ ಹೇಳಬೇಕು, ಎಲ್ಲ ಕಾರ್ಯನೂ ನಿಂತು ಮಾಡಬೇಕು ಅಂತ ಹೇಳಿದಾಗ ಸರಿ ಎಲ್ಲ ಹೊಸ ಸೀರೆ ಅದೆಲ್ಲ ಇರುತ್ತೆ, ನಾನು ತಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಜೈಶಂಕರ್ ಅವರು ನಾನು ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಈ ಸ್ಥಿತಿಲಿ ನಾನು ಬರಲ್ಲ, ನೀನೇ ಹೋಗು ಅಂತ ಮಾನ್ಯತೆ ಒಬ್ರಿಗೆ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ಶಾಸ್ತ್ರ ನಡಿಬಾರ್ದು, ನಡೀತು ಅಂದರೆ ಇನ್ನು ನನ್ನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಮಾನ್ಯತಾ. ಹಾಗೆ ಇನ್ನೊಂದು ಕಡೆ ವೈಶಾಖ ಹೊರಗಡೆ ನಿಂತಿರ್ತಾಳೆ. ವಿಶಾಖ ಅಂದ್ಬಿಟ್ಟು ಬಂದು ಯಾರು ಮಾತಾಡಿಸ್ತಾ ಇರ್ತಾಳೆ. ನಿಮಗೆ ವೈಶಾಖ ಅಲ್ಲ ಇನ್ಮೇಲೆ ವಿಶಾಖ ಅಂತಲೇ ಹೇಳಬೇಕು ಅಂದ್ಬಿಟ್ಟು ಇವತ್ತು ನಮ್ಮಬ್ರದ್ದು ಫಸ್ಟ್ ನೈಟು ನಂದು ರಾಮಾಚಾರಿದು ಏನೇನೋ ಹೇಳ್ತಿದ್ದಲ್ಲ, ಅಶ್ರುದ್ಧ ಮದುವೆ ಆಗಲ್ಲ, ಈ ಮನೆಗೆ ಬರಲ್ಲ, ಅದು ಇದು ಅಂತ ಅಂದ್ಬಿಟ್ಟು ಚಾರು ರೇಗಿಸ್ತಾ ಇರ್ತಾಳೆ. ಚೆನ್ನಾಗಿ ಉರಿಸ್ತಾಳೆ ವೈಶಾಖಗೆ. ನೀನು ಫಸ್ಟು ಮದುವೆಯಾಗಿ ಬಂದಿದ್ದಲ್ವಾ, ದಯವಿಟ್ಟು ನನಗೂ ಹೆಲ್ಪ್ ಮಾಡು, ಏನಾದರೂ ಟಿಪ್ಸ್ ಇದ್ದರೆ ಕೊಡು, ನೀನೇ ನನ್ನ ರೂಮನ್ನೆಲ್ಲ ಡೆಕೋರೇಟ್ ಮಾಡಬೇಕು, ಹೂವು ಹಾಕಬೇಕು, ಪರ್ಫ್ಯೂಮ್ ಹಾಕಬೇಕು ಅಂತೆಲ್ಲ ಫುಲ್ ಉರಿಸ್ತಾ ಇರ್ತಾಳೆ ಚಾರು. ಹಾಗೆ ಇನ್ನೊಂದು ಕಡೆ ಕೃಷ್ಣ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಶ್ರುತಿ ಬಂದುಬಿಟ್ಟು ಹಳೆ ಕಾಲದವ್ರ ಥರ ಏನೋ ಚೆಂಡು ಉಂಗುರ ಹುಡ್ಕೋದೆಲ್ಲ ಆಟಾಡಿಸ್ತೀನಿ ಅಂತಾರೆ. ಅಣ್ಣ ನೀನು ಬೇರೆ ಯಾವುದಾದ್ರೂ ಚೇಂಜ್ ಮಾಡಿಸು, ಅಜ್ಜಿ ಏನೇನೋ ಹೇಳ್ತಾರೆ ಅಂದ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ವೈಶಾಖ ಕೂಡ ಬರ್ತಾಳೆ. ಮತ್ತೆ ವೈಶಾಖಗೆ ಕ್ಲಾಸ್ ತಗೋತಾನೆ. ಅಲ್ಲಿಗೆ ಅಜ್ಜಿ ಕೂಡ ಬರ್ತಾರೆ. ಅಜ್ಜಿ ಬಂದುಬಿಟ್ಟು ಶಾಸ್ತ್ರದ ಬಗ್ಗೆ ಎಲ್ಲ ಹೇಳಿದಾಗ ವೈಶಾಖಗೆ ಫುಲ್ಲು ಉರಿತಾ ಇರುತ್ತೆ. ಈ ಶಾಸ್ತ್ರ ಎಲ್ಲ ಬೇಕಾ, ಅವ್ರು ಆಲ್ರೆಡಿ 1 ವರ್ಷ ಒಟ್ಟಿಗೆ ಇದ್ದವ್ರಿಗೆ ಮತ್ತೆ ಈ ಶಾಸ್ತ್ರ ಬೇಕಾ ಅಂದಾಗ ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡಿರು ಅಂತ ಅಜ್ಜಿ ಕೂಡ ಹೇಳ್ತಾರೆ. ಕಿಟ್ಟಿ ಅಂತೂ ಸಿಕ್ಕಾಬಟ್ಟೆ ಬೈತಾ ಇರ್ತಾನೆ ವೈಶಾಖಗೆ. ಹಾಗೆ ಇನ್ನೊಂದು ಕಡೆ ಫಸ್ಟ್ ನೈಟ್ ಬಗ್ಗೆನೇ ಚಾರು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ರಾಮಾಚಾರಿಗೆ ಫುಲ್ಲು ನಾಚಿಕೆ ಆಗ್ತಾ ಇರುತ್ತೆ. ಏನ್ರಿ ನಮ್ಮ ಪರ್ಸ್ನಲ್ ವಿಷಯ ಎಲ್ಲ ಮೊಬೈಲಲ್ಲಿ ಆ ರೀತಿ ಹೇಳ್ತಿದ್ದೀರಾ ಅಂದಾಗ ಅವ್ರಿಗೆ ಮದುವೆ ಆಗಿದೆ ನನ್ನ ಫ್ರೆಂಡಿಗೆ, ಅವಳೇನಾದರೂ ಟಿಪ್ಸ್ ಕೊಡ್ತಾಳೆ ಅಂತ ಹೇಳಿದೆ ರಾಮಾಚಾರಿ ಅಂತಾಳೆ. ಒಂದು ಕೆಲಸ ಮಾಡಿ ಕಟೌಟ್ ಹಾಕ್ಸ್ಬಿಡಿ, ಇವತ್ತು ಮಧುಚಂದ್ರ ಇದೆ ಅಂತ. ಇಬ್ಬರು ಕೂಡ ರೇಗಿಸ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.